ಇಷ್ಟೊತ್ತು ಇಲ್ಲಿಗೆ ಯಾಕೆ ಬಂದ್ವಿ, ಓ ಸಾರಿ ಮೈಕ್ ಮರ್ಸ್ಬಿಟ್ಟಿದ್ನ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ನಾವು ಟ್ರಿಪ್ ಹೊರಟಿದ್ದೀವಿ. ಯಾರೆಲ್ಲ ಹೊರಟಿದ್ದೀವಿ ಅಂತ ಇವಾಗ ಆನ್ ದ ವೇ ಅವ್ರನ್ನ ಪಿಕ್ ಮಾಡ್ತೀನಲ್ಲ ಹಾಗೆ ತೋರಿಸ್ತೀನಿ. ನಾನು, ವೇಣು ಅಮ್ಮ, ಹಾಗೆ ವೇಣು ಫ್ರೆಂಡ್ ವಿಕಾಸ್. ನೋಡೋಣ ಯಾರ್ಯಾರು ಜಾಯ್ನ್ ಆಗ್ತಾರೆ ನಮ್ಮನ್ನ ಅಂತ. ಡ್ಯಾನ್ಸ್ ಕ್ಲಾಸಲ್ಲಿದ್ದೀನಿ. ಪ್ರಸನ್ನ ಸರ್ನ ಪಿಕ್ ಮಾಡೋಕ್ಕೆ ಅಂತ ಬಂದ್ವಿ. ಪೃಥ್ವಿನ್, ದೀಕ್ಷಾ, ತುಳಸಿ ಆಂಟಿ 3 ಜನನ ಪಿಕ್ ಮಾಡಿಕೊಂಡು ಇಲ್ಲಿ ಡ್ಯಾನ್ಸ್ ಕ್ಲಾಸಿಗೆ ಬಂದ್ವಿ. ಅವ್ರದ್ದು ವೀಡಿಯೋ ಮಾಡೋಣ ಅಂದರೆ ಗಾಡೀಲಿ ಫೇಸಸ್ ಕಾಣಲ್ಲ ಅಷ್ಟು ಕ್ಲಿಯರಾಗಿ ಅಂತ ಹೇಳಿಬಿಟ್ಟು ಮಾಡಿಲ್ಲ. ಇವಾಗ ನೋಡೋಣ ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅಂತ. ತುಂಬ ಎಕ್ಸೈಟ್ ಆಗಿದ್ದೀನಿ. ಈಗ ಹೊರಡೋ ಮೂಮೆಂಟ್ವರೆಗೂ ನನಗೆ ನಂಬಿಕೆ ಇರಲಿಲ್ಲ ನಾವು ಟ್ರಿಪ್ಪಿಗೆ ಹೋಗ್ತಿದ್ದೀವಿ ಅಂತ. ಬಟ್ ಇವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ. ಎಸ್, ನಾವು ಟ್ರಿಪ್ಪಿಗೆ ಹೋಗ್ತಿದ್ವಿ. ಲಾಸ್ಟ್ ಇಯರ್ ಪ್ಲ್ಯಾನ್ ಮಾಡಿದ ಟ್ರಿಪ್ಪು, ಇವಾಗ ಹೋಗ್ತಾ ಇದ್ದೀವಿ. ಕಾಫಿ ಕುಡಿಯೋಕ್ಕೆ ಅಂತ ಹೇಳಿ ಇಲ್ಲೊಂದು ಹೋಟೆಲಲ್ಲಿ ನಿಲ್ಲಿಸಿದ್ರು. ಸೊ ಕಾಫಿ ಕುಡಿದು ಮತ್ತೆ ಈಗ ಬೆಟ್ಟದ ಭೈರೇಶ್ವರಕ್ಕೆ ಹೊರಟಿದ್ದೀವಿ. ಟ್ರೆಕ್ಕಿಂಗ್ ಹೋಗೋಕ್ಕಾಗಲಿಲ್ಲ, ಸೊ ಇಲ್ಲಿ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ. ಸರಿಯಪ್ಪಿದೆ ಅಪ್ಪ. ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ ರೀಚ್ ಆದ್ವಿ. ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗಿತ್ತು. ಈ ಪ್ಲೇಸ್ ಎಲ್ಲರೂ ನೋಡಿರ್ತೀರಾ ಲವ್ ಮಾಕ್ಟೈಲಲ್ಲಿ. ಸೊ ವಿಸಿಟ್ ಮಾಡಿದ್ವಿ ನಾವು ಈಗ ಬೆಟ್ಟದ ಭೈರೇಶ್ವರ ಟೆಂಪಲ್. ನೋಡಿ ಆಲ್ರೆಡಿ ಅಲ್ಲಿ ಫೋಟೋಶೂಟ್ ನಡೀತಾ ಇದೆ ಪ್ರಸನ್ನ ಸರ್ದು. ಈ ಟ್ರಿಪ್ ಸಕ್ಸಸ್ಫುಲ್ ಆಗಬೇಕು ಅಂದರೆ ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಪರ್ಸನ್ ಅಂದರೆ ಅದು ತುಳಸಿ ಆಂಟಿ. ಸೊ ಅವರಂತೂ ತುಂಬ ಆಸೆ ಪಟ್ಟಿದ್ರು ನಾವೆಲ್ಲರೂ ಒಟ್ಟಿಗೆ ಟ್ರಿಪ್ ಹೋಗಬೇಕು ಅಂತ. ಫುಲ್ ಫಾಗ್ ಇದೆ ಇಲ್ಲಿ ಬೆಟ್ಟದ ಮೇಲೆ. 8:30 9 ಗಂಟೆ ಆದ್ರೂ 6 ಗಂಟೆ ಫೀಲು. ನೋಡಿ ಎಲ್ಲರದು ವಿಡಿಯೋ ಶೂಟ್ ಆಯ್ತಾ? ದೀಕ್ಷಾ ಒಬ್ಳು ಪೆಂಡಿಂಗ್ ಆಯ್ತು. ಫೋಟೋಗ್ರಾಫರ್ದೇ ಫೋಟೋ ಶೂಟ್ ನಡೀತಾ ಇದೆ ಈಗ. ನೋಡಿ ಡ್ಯಾನ್ಸಿಗೆ ರೀಲ್ಸ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ವಾಸವಿಕ ಮತ್ತು ಪ್ರಸನ್ನ ಸರ್. ಕೊನೆಗೂ ರೀಲ್ಸ್ ಮಾಡ್ತಾ ಇದ್ದಾರೆ ಪ್ರಸನ್ನ ಸರ್ ಮತ್ತು ವಾಸವಿಕ. ಪ್ಲೇಸ್ ತುಂಬ ಚೆನ್ನಾಗಿದ್ದರಿಂದ ಒಂದು ವಿಡಿಯೋ ಮಾಡ್ಬೇಕು ಅಂದ್ಕೊಂಡ್ವಿ. ಸೊ ಸಕ್ಸಸ್ಫುಲಿ ಒಂದು ವಿಡಿಯೋ ಮಾಡಿದ್ವಿ. ಬಟ್ ತುಂಬ ಭಯ ಆಗ್ತಿತ್ತು ಅಲ್ಲಿ ಡ್ಯಾನ್ಸ್ ಮಾಡುವಾಗ. ತುಂಬ ಸ್ಕಿಡ್ ಆಗ್ತಾ ಇತ್ತು. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಲವ್ ಮ್ಯಾಕ್ಟಲ್ 2 ಇದೇ ಟೆಂಪಲಲ್ಲಿ ತೆಗ್ದಿರೋದು. ಪ್ಲೇಸ್ ತುಂಬ ಚೆನ್ನಾಗಿದೆ. ಈ ವಾಸವಿಕ ಸೋಲೋ ವಿಡಿಯೋ ಮಾಡಿಸ್ಕೊತಾ ಇದ್ದಾರೆ. ಇಷ್ಟೊತ್ತು ಇಲ್ಲಿಗೆ ಯಾಕೆ ಬಂದಿದ್ದೀವಿ, ಯಾಕೆ ಕರ್ಕೊಂಡ್ ಬಂದಿದ್ದೀರಾ ಅಂತಿದ್ರು ಪ್ರಸನ್ನ ಸರ್. ಬಟ್ ಎಲ್ಲಾರ್ದು ಮುಗಿದ್ರು ಅವ್ರದ್ದು ಇನ್ನೂ ವಿಡಿಯೋಸ್ ಮುಗ್ದಿಲ್ಲ. ಅಲ್ಲಿ ನೋಡಿ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಹೆಂಗ್ ಬರ್ಬೇಕು ವಿಡಿಯೋ ಅಂತ. ಜಂಪ್ ಮಾಡಿ ಎಲ್ಲ ಫೋಟೋಸ್ ಹೆಂಗ್ ತೆಗ್ಸ್ಕೊಂಡಿದ್ದಾರೆ ದೀಕ್ಷಾ. ಸೊ ಇಲ್ಲಿ ನೋಡಿ ವೆಯ್ಟ್ ಮಾಡ್ತಾ ಇದೀವಿ. ಪೃಥ್ವಿ, ಯಾಕೆ ಪೃಥ್ವಿ ಏನಾಯ್ತು? ನೋಡಿ ಅಲ್ಲಿ ಫೋಟೋಶೂಟ್ ಮುಗೀತಾ? ಮುಗ್ದಿಲ್ಲ ಅಂತೆ, ಇನ್ನೂ ಮುಗ್ದಿಲ್ಲ. ಎಲ್ಲಾರ್ದು ಫೋಟೋಶೂಟ್ ಮುಗಿಯೋ ಟೈಮಲ್ಲಿ ನಮ್ಮಮ್ಮ ಇವಾಗ ಫೋಟೋಸ್ ತೆಗ್ಸ್ಕೊಳಕ್ ಹೋಗಿರೋದು. ಓ, ಇಷ್ಟೊತ್ತು ನಮ್ಮಮ್ಮಂಗೆ ಅನ್ಸಿರ್ಲಿಲ್ಲ ಫೋಟೋಸ್ ತಗೋಬೇಕು ಅಂತ. ಇವಾಗ ಫೋಟೋಸ್ ತಗೊಳಕ್ ಹೋಗಿರೋದು ನಮ್ಮಮ್ಮ. ಬೆಟ್ಟದ ಭೈರವೇಶ್ವರ ಟೆಂಪಲ್ ಇಂದ ಹೊರಟಿದೀವಿ ಈಗ. ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ ಆಕ್ಚುಲಿ ಇಲ್ಲಿ. ವಿಡಿಯೋಸು ಫೋಟೋಸು ಎಷ್ಟು ದಿನದಿಂದ ಅನ್ಕೊಂಡಿದ್ವಿ ಬರಬೇಕು ಅಂತ. ಸೊ ಬಂದಿದ್ದಂತೂ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡ್ವಿ. 1 ವರ್ಷದಿಂದ ಪ್ಲಾನ್ ಮಾಡಿ ಬಂದಿದ್ದಕ್ಕೂ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡ್ವಿ. ಫೋಟೋಸ್ ವಿಡಿಯೋಸ್ ಅಲ್ವಾ. ಇವಾಗ ನೆಕ್ಸ್ಟ್ ಪ್ಲೇಸಿಗೆ ಹೊರಡ್ಬೇಕು. ಅದಕ್ಕಿಂತ ಮುಂಚೆ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಹೊರಡ್ತಾ ಇದ್ದೀವಿ. ಸೊ ಬೆಟ್ಟದ ಭೈರವೇಶ್ವರ ಟೆಂಪಲಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಹೋಟೆಲ್ ಕಾಣಿಸ್ತು ನಮಗೆ. ಸೊ ಇದು ಬಿಟ್ಟರೆ ಇನ್ನು ತುಂಬ ದೂರ ಹೋದ್ರೂ ಯಾವುದೇ ಹೋಟೆಲ್ಸ್ ಇಲ್ಲ. ಆಲ್ರೆಡಿ 10:30 ಆಗೋಗಿದೆ. ಸೊ ಹಾಗಾಗಿ
ಬೇಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಇಲ್ಲೇ ನಿಲ್ಸಿದ್ದೀವಿ. ಏನೇನು ಐಟಮ್ಸ್ ಇದೆ, ಏನೇನು ಆರ್ಡರ್ ಮಾಡ್ತಾರೆ ನೋಡೋಣ. ರೋಟಿ, ಚಪಾತಿ, ಲೆಮನ್ ರೈಸ್ ಅಂತ ವೆರೈಟೀಸ್ ಇತ್ತು. ತುಂಬ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ. ನೆಕ್ಸ್ಟ್ ಪ್ಲೇಸ್ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ ಯಾವ ಪ್ಲೇಸ್ ಅಂತ. ನನಗೂ ಇನ್ನೂ ಕನ್ಫರ್ಮ್ ಇಲ್ಲ ಯಾವ ಪ್ಲೇಸಿಗೆ ಹೋಗ್ತಿದ್ದೀವಿ ಅಂತ. ಸೊ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ ಯಾವ ಪ್ಲೇಸಿಗೆ ಹೋಗ್ತಿದ್ದೀವಿ ಅಂತ. ಮಂಜರಾಬಾದ್ ಫಾರ್ಟಿಗೆ ರೀಚ್ ಆದ್ವಿ. ತುಂಬ ಮಳೆ ಬರ್ತಿತ್ತು ಅಲ್ಲಿ. ಸ್ಟೆಪ್ಸ್ ಹತ್ತಬೇಕು ಅಂತ ಗೊತ್ತಿರಲಿಲ್ಲ. ಸ್ಟೆಪ್ಸ್ ಹತ್ತಕ್ಕೆ ಸುಸ್ತಾಗಿ ಹೋಗಿದ್ದಾರೆ ಎಲ್ಲರೂ, ನಾನು ಸೇರಿಸಿ. ನೋಡಿ ಏನು ಹಾಕ್ಬೇಕು? ಮಳೆ ಇದ್ದೇ ನಡೀತಾ ಇಲ್ಲ, ನೀವು ಬಿಸಿಲಲ್ಲಿ ನಡೀತೀರ. ಸಾಕಾಯ್ತಾ? ನನಗೆ ಸುಸ್ತಾಯ್ತು. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಹೌದು, ಉಸಿರು ತಗೊಂಡು ಮಾತಾಡು. ಫಸ್ಟ್ ಏನು ತಗೊಂಡು 5 ಕಿಲೋಮೀಟ್ರ್ ಟ್ರಕ್ಕಿಂಗ್ ಮಾಡೋಣ ಅಂತ ಹೇಳಿದವರು 4 ಮೆಟ್ಲು ಹತ್ತಿಲ್ಲ ಇವರೆಲ್ಲ. ಎಷ್ಟಾಯ್ತು ಇದು? ಯಾರಿಗೆ ಗೊತ್ತು. ಸ್ವಲ್ಪ ದೂರ ಅಂತ ಅನ್ಕೊಂಡು ಬಂದು ವೇಣು ಮತ್ತು ವಿಕಾಸ್ ಮುಂದೆ ಹೋದ್ರು. ನಾವು ಸುಸ್ತಾಗಿ ಹತ್ತು ಇವಾಗ ಫಾರ್ಟ್ ಹತ್ರ ರೀಚ್ ಆಗಿದ್ದೀವಿ. ಸೊ ತೋರಿಸ್ತೀನಿ. ಸೊ ಎಷ್ಟೋ ಫಿಲಮ್ ಶೂಟಿಂಗ್ ಇಲ್ಲೇ ಆಗಿರೋದು. ಇಲ್ಲಿಗೆ ಬರಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ವಿ. ಸೊ ಫೈನಲಿ ಬಂದಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಬಟ್ ವಾವ್. ಮೇಲೆ ಬಂದ್ವಿ ಸ್ಟೆಪ್ಸ್ ಹತ್ಕೊಂಡು. ಸೊ ಮೇಲೆ ಬಂದರೆ ಹೆಂಗಿದೆ ಆಂಟಿ ಪ್ಲೇಸು? ಸೂಪರ್ ಅನ್ನೋ ರೇಂಜಿಗೆ ಕಾಣಿಸ್ತಾ ಇಲ್ಲ ನಮಗೆ ಆ್ಯಕ್ಚುಲಿ. ನೋಡಿ ನಮ್ಮ ಬಾಯ್ಸ್ ಎಲ್ಲ ಸಾಹಸ ಮಾಡ್ತಾವ್ರೆ ಮೇಲ್ಗಡೆ ನಿಂತ್ಕೊಂಡು. ಪ್ರಸನ್ನ ಸರ್ದಂತೂ ಫೋಟೋಸು ವೀಡಿಯೋಸು ಮುಗಿತಾ ಇಲ್ಲ. ಇಷ್ಟು ದಿನ ಅವರು ಬೇರೆಯವ್ರಿಗೆ ತೆಗೆದು ಬೇಜಾರಾಗಿತ್ತು. ಇವತ್ತು ವಿಕಾಸ್ ಸಿಕ್ಬಿಟ್ಟಿದ್ದಾನೆ. ಸೊ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೋತಾವ್ರೆ ಅವನ್ನ. ಮತ್ತೆ ಇನ್ನೊಂದು ರೀಚ್ ಮಾಡ್ತಾ ಇದ್ದಾರೆ. ಪ್ಲೇಸ್ ಆಲ್ಮೋಸ್ಟ್ ನೋಡಿರ್ತೀರ ಎಲ್ಲ ಮೂವೀಸಲ್ಲೂ. ಪ್ಲೇಸ್ ಕೆಳಗಿಂದ ಏನೂ ಕರೆಕ್ಟಾಗಿ ಕಾಣಿಸ್ತಿಲ್ಲ. ಸೊ ಏನೂ ಅನ್ನಿಸ್ತಾ ಇಲ್ಲ. ಮಳೆ ಫುಲ್ಲು. ನಮ್ಮ ಪರಿಸ್ಥಿತಿ ನೋಡಿ ವಿಡಿಯೋ ಮಾಡೋಕ್ಕೋಸ್ಕರ ಅಯ್ಯೋ ಕ್ಯಾಮ್ರದ ಮೇಲೆ ನೀರು ಬಿದ್ದುಬಿಡ್ತು. ಫುಲ್ ಮಳೆ ಇದೆ, ಆದರೂ ನಾವು ಛತ್ರಿ ಹಿಡ್ಕೊಂಡು ವಿಡಿಯೋ ಮಾಡೋಕ್ಕೋಸ್ಕರ ನಿಂತಿದ್ದೀವಿ ಇಲ್ಲಿ. ನಮ್ಮ ಪರಿಸ್ಥಿತಿ ಹೀಗಾಗಿದೆ. ಅಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಪೃಥ್ವಿ ಸರ್ರು. ಪ್ರಾಕ್ಟೀಸ್ ಮಾಡೋದು, ಅದರೊಳಗಡೆ ಹೋಗೋದು. ಮಳೆ ಫುಲ್ ಜೋರಾಗೋಯ್ತು. ಈಗ ಮುಗಿಸ್ಕೊಂಡು ಹೊರಟಿದ್ದೀವಿ. ಮಂಜರಾಬಾದ್ ಫೋರ್ಟ್ ಆ್ಯಕ್ಚುಲಿ ಸ್ಟಾರ್ ಶೇಪಲ್ಲಿರೋದು. ಬಟ್ ಅಲ್ಲಿ ಹೋಗಿ ನೋಡಿದಾಗ ಸ್ಟಾರ್ ಶೇಪಲ್ಲಿ ಕಾಣಿಸೋದಿಲ್ಲ. ಹೈಟ್ ಪ್ಲೇಸಿಂದ ಮಾತ್ರ ಹಾಗೆ ಕಾಣಿಸುತ್ತೆ. ಮಡಿಕೇರಿ ರೀಚ್ ಆಗಿದ್ದೀವಿ.
ಇನ್ನೂ ಊಟ ಮಾಡಿಲ್ಲ. ಸೊ ಈಗ ಸ್ನ್ಯಾಕ್ಸ್ ಟೈಮಲ್ಲಿ ಊಟ ಮಾಡಬೇಕೀಗ ನಾವು ಹೋಟೆಲಿಗೆ ಹೋಗ್ತಾ ಇದ್ದೀವಿ. ಮೈಸೂರು ದಸರಾ ಲೈಟಿಂಗ್ಸ್ ಮಾತ್ರ ನೋಡಿದೆ ಇಷ್ಟು ವರ್ಷ. ಫಾರ್ ದ ಫಸ್ಟ್ ಟೈಮ್ ಮಡಿಕೇರಿ ದಸರಾ ಲೈಟಿಂಗ್ಸ್ ಕೂಡ ನೋಡಿದೆ. ಇವಾಗ ತಾನೇ ರಾಜಾ ಸಿಟಿಗೆ ಬಂದ್ವಿ. ನಾವು ರಾಜಾ ಸಿಟ್ ರೀಚ್ ಆಗೋ ಅಷ್ಟರಲ್ಲಿ ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಗಿತ್ತು. ನಾವು ಆ್ಯಕ್ಚುಲಿ ಬೆಳಿಗ್ಗೆ ಹೋಗಬೇಕಿತ್ತು, ವ್ಯೂ ತುಂಬ ಚೆನ್ನಾಗಿರೋದು. ಬಟ್ ನಾವು ಹೋಗೋ ಅಷ್ಟರಲ್ಲಿ 8 o'clock ಆಗಿತ್ತು. ರಾಜಾ ಸಿಟಿಂದ ಹೊರಗಡೆ ಬಂದ್ವಿ. ಅಲ್ಲಿ ಸ್ವಲ್ಪ ಶಾಪಿಂಗ್ ಥಿಂಗ್ಸ್ ಇತ್ತು. ಸೊ ಏನೇನು ಐಟಮ್ಸ್ ಇದೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಕೆಲವು ಐಟಮ್ಸ್ನ ಶಾಪಿಂಗ್ ಮಾಡಿಕೊಂಡು ನಾವು ಮಡಿಕೇರಿಯಿಂದ ಪಿರಿಯಾಪಟ್ಟಣಕ್ಕೆ ಹೊರಟ್ವಿ. 9:45 ಇವಾಗ ತಾನೇ ಮನೆ ರೀಚ್ ಆದ್ವಿ. ತುಳಸಿ ಆಂಟಿ ಮತ್ತು ಪ್ರಸನ್ನ ಸರ್ನ ಎಲ್ಲರನ್ನೂ ಡ್ರಾಪ್ ಮಾಡಿಬಿಟ್ಟು ಮನೆಗೆ ಬಂದ್ವಿ. ಸೊ ಇವತ್ತಂತೂ ದಿನ ಎಷ್ಟು ಬೇಗ ಮುಗ್ದೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಒಂಥರ ಚೆನ್ನಾಗಿತ್ತು 1 ಡೇ ಟ್ರಿಪ್ಪು. ಯಾವ್ಯಾವ ಪ್ಲೇಸಿಗೆ ಹೋಗಿದ್ವಿ, ಎಲ್ಲ ಏನೇನಾಯಿತು ಪ್ರತಿಯೊಂದು ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ವಾಚ್ ಮೈ ವಿಡಿಯೋ. ಸೊ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್.